ಎಳೆ ಬದನೆಕಾಯಿ ಮತ್ತು ಶೇಂಗಾ ಹಾಕಿ ಒಂದು ರುಚಿಕರ ಪಲ್ಯ ಮಾಡೋಣ ಇವತ್ತು. ತುಂಬ ಸಿಂಪಲ್ಲು ಮಾಡೋದಕ್ಕೆ, ಆದರೆ ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲ ಬಡಿಸ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಇಲ್ಲಿ ನೋಡಿ, ಎಳೆ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ. ನಾನೊಂದು 8 ತೊಗೊಂಡಿದ್ದೀನಿ, ಸಣ್ಣ ಗಾತ್ರದ್ದು. ಹಾಗಾಗಿ ದೊಡ್ಡ ಗಾತ್ರದ್ದಾದರೆ ನೀವು 4 ಅಥವಾ ಒಂದು 3 ತೊಗೊಂಡ್ರೂ ಸಾಕಾಗುತ್ತೆ. ಅದನ್ನು ಹೀಗೆ ಸ್ವಲ್ಪ ದೊಡ್ಡದಾಗಿ ಕತ್ತರಿಸಿ ನೀರಲ್ಲಿ ನೆನೆಸಿಡಬೇಕು. ಆ ಟೈಮಲ್ಲಿ ಒಂದು 1/4 ಕಪ್ಪಷ್ಟು ನೆಲಗಡಲೆ ಅಥವಾ ಶೇಂಗಾನ ಈ ರೀತಿ ಕಂದು ಬಣ್ಣ ಬರೋವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡದೆ ಚೆನ್ನಾಗಿ ಹುರ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಹುರಿದು ಒಂದು ಸ್ವಲ್ಪ ಬಿಸಿ ಆರಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಮಿಕ್ಸಿ ರನ್ ಮಾಡಿದ್ರೂ ಸಾಕು, ಪುಡಿ ಆಗಿಬಿಡುತ್ತೆ. ತುಂಬ ಜಾಸ್ತಿ ಮಾಡಬೇಡಿ, ಎಣ್ಣೆ ಬಿಟ್ಕೊಂಡಂಗೆ ಆಗ್ಬೋದು. ಆಮೇಲೆ ಒಂದು ಬಾಣಲೆಯಲ್ಲಿ 2 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ, 1 ಚಮಚ ಉದ್ದಿನಬೇಳೆ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಈ ಪಲ್ಯಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1 ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಇವಿಷ್ಟನ್ನು ಹಾಕ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೆ ಹುರಿಬೇಕಾಗತ್ತೆ. ಹಸಿಮೆಣಸಿನಕಾಯಿ ಮಾತ್ರ ಇಲ್ಲಿ ಹಾಕಿರೋದು ಖಾರಕ್ಕೆ, ಬೇರೆ ಯಾವ ಖಾರನೂ ಹಾಕೋದಿಲ್ಲ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ, ದೊಡ್ಡ ಚಿಟಿಕೆ ಇಂಗು ಹಾಕಿ ಈಗಾಗಲೇ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ವಲ್ಲ ಆ ಬದನೆಕಾಯಿಯನ್ನು ಹಾಕಿ 1 ಸುತ್ತು ಹೀಗೆ ಮಗ್ಚಬೇಕು. ಎಳೆ ಬದನೆಕಾಯಿ ತೊಗೊಂಡ್ರೆ ಈ ಪಲ್ಯ ರುಚಿ ತುಂಬ ಚೆನ್ನಾಗಿರುತ್ತೆ, ಬೇಗ ಬೇಯುತ್ತೆ ಕೂಡ. ಇಷ್ಟಾದಮೇಲೆ ಇದಕ್ಕೀಗ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತು ಹುಣಸೆಹಣ್ಣಿನ ರಸ ಹಾಕೋಣ. ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣಿಂದ ತೆಗೆದಿರುವಂತಹ ರಸ. ಹೆಚ್ಚು ಮಸಾಲೆ ಎಲ್ಲ ಏನೂ ಇಲ್ಲ, ಉಪ್ಪು ಹುಳಿ ಹಾಕಿ ಹಸಿಮೆಣಸಿನ್ಕಾಯಿದು ಈರುಳ್ಳಿದು ಒಗ್ಗರಣೆ ಮಾಡಿರೋದು ಅಷ್ಟೇ. ಇಲ್ಲಿ ನೋಡಿ, ಈಗ ಮುಚ್ಚಳ ಮುಚ್ಚಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ, ಹೆಚ್ಚು ನೀರೆಲ್ಲ ಏನೂ ಹಾಕೋದು ಬೇಡ. ಎಳೆ ಬದನೆಕಾಯಿ ಆಗಿರೋದ್ರಿಂದ ಬೇಗ ಒಂದು 5-6 ನಿಮಿಷಕ್ಕೆ ಬೆಂದು ಬಿಡುತ್ತೆ. ತುಂಬ ಮುದ್ದೆ ಆಗೋಷ್ಟು ಬೇಯಿಸೋದು ಬೇಡ. ನೋಡಿ, ಇಷ್ಟು ಬೆಂದಾದಮೇಲೆ ಇದಕ್ಕೀಗ ಶೇಂಗಾ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಹಾಕಿ 1 ಸುತ್ತು ಮಗ್ಚಿದ್ರೆ ಆಯಿತು. ಇಷ್ಟು ತುಂಬ ಸುಲಭ, ಆದರೆ ತಿನ್ನೋದಕ್ಕೆ ತುಂಬ ರುಚಿ ಅನಿಸುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡೇಬೇಕು. ಆ ಥರದ ಒಂದು ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ. ಚಪಾತಿ ಜೊತೆ ಅಥವಾ ಅನ್ನದ ಜೊತೆ, ರೊಟ್ಟಿ ಜೊತೆ, ದೋಸೆ ಜೊತೆ, ಯಾವುದ್ರ ಜೊತೆ ಬೇಕಾದರೂ ಬಡಿಸ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.